ನಮಸ್ಕಾರ. ನೀರು 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 ನಿಮಗೆಲ್ಲರಿಗೂ ಗೊತ್ತಿದೆ. ವಿಶ್ವದಾದ್ಯಂತ ಈ ನೀರಿನ ಹಾಹಾಕಾರ ಯಾವ ರೀತಿ ಇದೆ ಅಂತ. ಅದರಲ್ಲಿಯೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇದ್ದಿದ್ದೆ. ಅಂತಹದ್ರಲ್ಲಿ ಬೆಂಗಳೂರಿನ ನಗರದಲ್ಲಿ ಗ್ರೀನ್ ಪಾತ್ ಎಕೋ ಹೋಟೆಲ್ನಲ್ಲಿ ಮಳೆ ನೀರಿನ ಸಂರಕ್ಷಣೆ ಮಾಡಿ ಅದನ್ನು ಮರುಬಳಕೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ, ಹೇಗೆ ಒಂದು ಮಳೆ ನೀರನ್ನು ಕೂಡ ಪೋಲು ಮಾಡದೆ ಉಪಯೋಗಿಸ್ತಾ ಇದ್ದಾರೆ ಅಂತ ಇವತ್ತು ತಿಳ್ಕೊಳ್ಳೋಣ ನಾವೆಲ್ಲ. ಗ್ರೀನ್ ಪಾತ್ ಹೋಟೆಲ್ನ ಮುಖ್ಯಸ್ಥರು ಹಾಗೂ ಸಾವಯವ ಕೃಷಿಕರು ಅಂತಲೇ ಹೆಸರುವಾಸಿಯಾಗಿರುವಂಥ ಜಯರಾಮ್ ಸರ್ ನಮ್ಮ ಒಟ್ಟಿಗೆ ಇದ್ದಾರೆ. ಬನ್ನಿ, ಆಗಲೇ ಹೇಳ್ತಿದ್ದಂಗೆ ಮಳೆ ನೀರಿನ ಸಂರಕ್ಷಣೆ ಮಾಡಿ ಮರುಬಳಕೆ ಯಾವ ರೀತಿ ಮಾಡಿ ನೀರಿನ ಅತ್ಯುತ್ತಮ ಉಪಯೋಗವನ್ನು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ ಅಂತೆ. ಜಯರಾಮ್ ಸರ್ ನಮಸ್ತೆ. ನೀವು ಸಾವಯವ ಕೃಷಿ ಅಂತಲೇ ಫೇಮಸ್ಸು. ಮಳೆ ನೀರಿಂದೇ ಪ್ರಾಬ್ಲಮ್ ಆಗಿದೆ. ಮಳೆ ನೀರಿನ ಒಂದು ಹನಿಯೂ ಹೊರಗಡೆ ಹೋಗದೆ ಇರೋಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನನಗಂತೂ ತಿಳ್ಕೊಳ್ಳೋಕ್ಕೆ ತುಂಬ ಕುತೂಹಲವಾಗಿದ್ದೀನಿ. ಹೇಗೆ ಸರ್ ಇದೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಹೇಳಿ? ಹೌದು, ಇದು ನಾನು ಪ್ರಾರಂಭ ಮಾಡಿದ್ದು 2008ರಲ್ಲಿ ಇದು ನಾವು ಇದು ಮಾಡಿದ್ದು. ಆಗ 2006ರಿಂದ ಕಟ್ಟೋಕ್ಕೆ ಶುರು ಮಾಡಿದ್ದು. ಆಗ 2007ರಲ್ಲಿ ನಾನು ಹೋಟ್ಲು ಮಾಡಬೇಕು ಅಂತಲೇ ಇರಲಿಲ್ಲ. ಇಟ್ಸ್ ಎ ವೆರಿ ಸ್ಟ್ರೇಂಜ್ ಥಿಂಗ್. ನಾನು ಜರ್ಮನಿಗೆ ಹೋದೆ 2007ರಲ್ಲಿ. ಈ ಸಾವಯವ ಕೃಷಿ ಒಂದು ದೊಡ್ಡ ಮೇಳ ನಡೆಯುತ್ತೆ, ವಿಶ್ವದಿಂದೆಲ್ಲ ಜನ ಬರ್ತಾರೆ. ಅಲ್ಲಿ ನಾನು ಒಂದು ಬಯೋ ಹೋಟೆಲ್ಸ್ ಗ್ರೂಪ್ ಅಂತ ನೋಡಿದೆ. ಅಲ್ಲಿ ಒಬ್ರು 80 ವರ್ಷದ ಇವರು ಮಹಿಳೆ, ತುಂಬ ಅದು ಬಯೋ ಹೋಟೆಲ್ಸ್ ಪ್ರೆಸಿಡೆಂಟ್ ಆಗಿದ್ರು. ಅವರು ಜೊತೆ ಮಾತಾಡಿದಾಗ ಅವರು ಬಯೋ ಹೋಟೆಲ್ಸ್ ಅಂದರೆ ಏನು, ಅದರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಅವರು ಸಾವಯವ ಕೃಷಿ ಮಾಡೋರೇ ಎಲ್ಲ ಮಾಡಿದ್ದಾರೆ. 1 ಬೆಡ್ರೂಮಿಂದ 50 ಬೆಡ್ರೂಮ್ ತನಕ. ಅದರಿಂದ ಯಾರು ಹತ್ತಿಗಳು ಬರ್ತಾರೆ, ಆ ಗೆಸ್ಟ್ಗಳಿಗೆ ಯಾವ ರೀತಿ ನಾವು ಅವ್ರಿಗೆ ಎಲ್ಲ ಆಹಾರ ಕೊಡ್ತಾರೆ, ಆ ಸಸ್ಟೈನಬಲ್ ಲಿವಿಂಗ್ ಬಗ್ಗೆ ಹೇಳ್ತಾರೆ. ಇಟ್ಸ್ ಎ ವೆರಿ ವಂಡರ್ಫುಲ್ ಕಾನ್ಸೆಪ್ಟ್. ಆಗ ಇದನ್ನು ಕಟ್ತಾ ಇದ್ದೆ ನಾನು. ನಾನು ಹೆಚ್ಚು ಮಾಡಿದೆ, ಯಾಕೆ ನಮ್ಮ ದೇಶದಲ್ಲಿ ಯಾವ ಥರ ಯಾವುದು ಇಲ್ವಲ್ಲ, ಈ ಥರ ಇದ್ರ ಮಾಡೋಣ ಅಂತ ಯೋಚನೆ ಬಂತು ನನಗೆ. ಆಗ ನಾನು ಇಕೋ ಹೋಟೆಲ್ ಅಂತ ಪ್ರಾರಂಭ ಮಾಡಿದೆ. ಬಟ್ ಇಕೋ ಹೋಟೆಲ್ ಅಂತಂದರೆ ಏನಂದರೆ ಇಲ್ಲಿನ ಎಲ್ಲ ಒಂದು ವ್ಯವಸ್ಥೆಗಳು ಸುಸ್ಥಿರವಾಗಿರಬೇಕು, ಎಕೋ ಫ್ರೆಂಡ್ಲಿ ಅಂತ. ಸೊ ಎಕಾಲಜಿಕಲಿ ಒಂದು ಸೌಂಡ್ ಇನಿಷಿಯೇಟಿವ್ಸ್ ಅದನ್ನು ನಾವು ಮಾಡಬೇಕು. ಅದನ್ನು ನಾವಿಲ್ಲಿ ಮಾಡಿದ್ದೀವಿ. ಮುಖ್ಯವಾಗಿ ಈ ಮಳೆ ನೀರಿನ ಬಗ್ಗೆ ಈಗ ಆಗ ಅಷ್ಟು ಮಳೆ ನೀರಿನ ಬಗ್ಗೆ 16-17 ವರ್ಷದಲ್ಲಿ ಇರಲಿಲ್ಲ. ಆದರೆ ವಿಶ್ವನಾಥ್ ಅಂತ ಅವರು ಮಳೆ ನೀರಿನ ತಜ್ಞರಿದ್ದಾರೆ. ಅವರು ನನಗೆ ಸ್ನೇಹಿತರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದಾಗ ಅವ್ರಿಗೆ ನಾನು ಹೇಳಿದೆ, ನಾವೆಲ್ಲ ಮಳೆ ನೀರನ್ನು ಮರುಪೂರಣ ಮಾಡಬೇಕಿಲ್ಲಿ, ಒಂದು ಹನಿನೂ ಹೊರಗಡೆ ಹೋಗಬಾರ್ದು ಅಂತ ನಾವು ಯೋಚನೆ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ದು. ಉದಾಹರಣೆಗೆ ಎಲ್ಲ ಬಿಲ್ಡಿಂಗ್ದಲ್ಲೂ ನೋಡ್ತೀರಾ ನೀವು, ಇದು ಭಾಳ ಸಾಮಾನ್ಯ. ಏನಂದರೆ ಎಲ್ಲ ಮಳೆ ನೀರು ಬಿದ್ದದ್ದಲ್ಲ, ಒಂದು ಡ್ರೈನೇಜ್ ಮಾಡಿರ್ತಾರೆ. ಎಲ್ಲ ಕಡೆನೂ ಈ ಡ್ರೈನೇಜ್ ಇದೆ. ಇವು ಏನಂದ್ರೆ ಮಳೆ ನೀರು ಎಲ್ಲ ಬೀಳುತ್ತಲ್ಲ, ಎಲ್ಲ ಬಿದ್ದೆಲ್ಲ ಈ ಡ್ರೈನೇಜ್ ಹೊರಗಡೆ ಚರಂಡಿ ಮೋರಿಗೆ ಹೋಗ್ಬಿಡುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡಿ ವಿಶ್ವನಾಥ್ ಅವರು ಸಹ ಗೈಡ್ ಮಾಡಿ ಅವರೇ ಕರ್ಕೊಂಡು ಬಂದು ನಾವಿಲ್ಲಿ 3 ಬಾವಿಗಳನ್ನು ಮಾಡಿದ್ದೀವಿ. 3 ಬಾವಿಗಳು ಈ ಬಿಲ್ಡಿಂಗ್ ನಲ್ಲೇ 3 ಬಾವಿ ಮಾಡಿದ್ದೀವಿ ನಾವಿಲ್ಲಿ. ಆ 3 ಬಾವಿಗಳಿಗೆ ಏನು ಮಾಡಿದ್ದೀವಿ ಅಂದರೆ, ಈ ಏನೇನು ಬಿಲ್ಡಿಂಗ್ ನಲ್ಲಿ ಎಲ್ಲ ಟೆರೇಸ್ ಇರ್ಬೋದು, ಅಲ್ಲೆಲ್ಲ ಬೀಳ್ಬೋದು, ಎಲ್ಲಾ ನೀರನ್ನು ತಗೊಂಡು ಬಂದು ಇಲ್ಲಿ ಮರುಪೂರ್ಣ ಬಾವಿಯಲ್ಲಿ ನೀರು ಬರೋ ಹಾಗೆ ನೀವು ಮಾಡಿದ್ದೀರಾ. ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಇದನ್ನ ನಾನು ಕ್ಲೋಸ್ ಮಾಡಿಸ್ಬಿಟ್ಟೆ. ಇದು ನಾನೇ ಯೋಚನೆ ಮಾಡಿದೆ, ಈ ಡ್ರೈನೇಜ್ ಇತ್ತಲ್ಲ, ಇದು ಮಳೆ ನೀರು ಹೋಗ ಅದನ್ನ ಮಾಡ್ಬಿಟ್ಟು ನಾವು ಪ್ಲಾಂಟ್ಸ್ ಗಿಡಗಳು ಹಾಕ್ಬಿಟ್ಟು ನಾವು ಗಿಡಗಳೇ ಬೆಳೆದ್ಬಿಟ್ಟು ಈಗ ಅಲ್ಲಿ ಗೊತ್ತೇ ಆಗಲ್ಲ ಎಷ್ಟು ಮಳೆ ಬಂದ್ರು ಇಲ್ಲಿ ಒಂದೇ ಒಂದು ಡ್ರಾಪ್ ಆಗಿ ಹೋಗೋದಿಲ್ಲ. ಈ ಮಳೆ ನೀರಿನ ಮರುಪೂರ್ಣ ಅಂದ್ರೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದೀವಿ ನಾವು. ವ್ಯವಸ್ಥೆ 3 ಬಾವಿ ಮಾಡಿದೀವಿ. ಯಾವ ರೀತಿ ಅಂದ್ರೆ ನೋಡಿ, ಎಲ್ಲ ಪೈಪ್ಗಳು ಹಾಕಿದೀವಿ. ಇಲ್ಲೆಲ್ಲ ಇಡೀ ಬಿಲ್ಡಿಂಗ್ ನಿಂದ ಎಲ್ಲ ಪೈಪ್ಗಳಿದೆ. ಈ ಎಲ್ಲೆಲ್ಲಿ ಮಳೆ ನೀರು ಬೀಳುತ್ತೋ ಅದನ್ನೆಲ್ಲ ತಗೊಂಡ್ಬಂದು ನೋಡಿ, ಈ ಪೈಪ್ ಬರ್ತಿದೆ, ಈ ಪೈಪ್ ಬಂದು ಈ ಬಾವಿಗೆ ಬೀಳುತ್ತಿದೆ, ಎಲ್ಲ ಒಳಗಡೆ ಹೋಗುತ್ತೆ. ಹಸಿರು ಪೈಪಿಂದ ನೀರೆಲ್ಲ ಬೀಳುತ್ತಿಲ್ಲಿಗೆ. ಎಲ್ಲ ಪೈಪಿನ ನೀರುಗಳು ಈ ಬಾವಿಯಲ್ಲಿ ಶೇಖರಣೆ ಆಗುತ್ತೆ. ತುಂಬಾ ದೊಡ್ಡ ಬಿಲ್ಡಿಂಗ್ ಅಲ್ವಾ ಇದು, ಅದರಿಂದ ನಾವು 3 ಬಾವಿ ಮಾಡಿದ್ದೀವಿ. ಯಾಕಂದ್ರೆ ಒಂದ್ರ ಕಡೆ ಹೋಗ್ಬಿಟ್ರೆ ನೀರು ಮುಕ್ಕೋಗ್ಬಿಡುತ್ತೆ, ಒಂದ್ಸರಿ ಎಷ್ಟು ನೀರು ಜಾಸ್ತಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದೊಂದು ಕನೆಕ್ಷನ್ ಇಲ್ಲ. ಅಲ್ಲಲ್ಲೇ ಅಲ್ಲ, ಬಿಲ್ಡಿಂಗ್ ಇಂದ ಎಲ್ಲಾ ಕಡೆ ಬರುವಂತ ನೀರಿನ ಹರಿವು ಬೇರೆ ಬೇರೆ 3 ಬಾವಿಗೆ ಸೇರುತ್ತೆ. ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಪ್ಲಾಂಟರ್ ಬಾಕ್ಸ್ ನೋಡಿ ಹೆಂಗೆ ಅದ್ಭುತವಾದ ಒಂದು ಎಕೋಸಿಸ್ಟಮ್. ಇದಕ್ಕೆ ಜೀವಂತ ಬೇಲಿ ಅಂತ. ಜೀವಂತ ಬೇಲಿ ನಮಗೂ ಅವ್ರಿಗೂ ಆ ಬಿಲ್ಡಿಂಗ್ನವ್ರಿಗೂ ನಮಗೂ ಪಾರ್ಟಿಷನ್ ಅಂದ್ರೆ ಇದೆ. ಸಣ್ಣದಾಗಿ ಹಾಕಿದ್ವಿ, ತುಂಬಾ ದೊಡ್ಡ ಕಾಂಪೌಂಡ್ ಕಟ್ಟಿಲ್ಲ ನಾವು. ಎಲ್ಲ ನೋಡಿ ಎಷ್ಟು ಹಸಿರಿದೆ. ಅವರು ಖುಷಿ ಪಡ್ತಾರೆ, ಭಕ್ತರು, ನಾವು ಖುಷಿ ಪಡ್ತೀವಿ. ನಾವು ವಿವಿಧ ರೀತಿಯ ಗಿಡಗಳು ಹಾಕಿದ್ದೀವಿ ಇಲ್ಲಿ. ತುಂಬಾ ಆಕ್ಸಿಜನ್ ಕೊಡುವಂಥ ಗಿಡಗಳು, ಆಮ್ಲಜನಕ ಬರುವಂಥದ್ದು, ಆಮೇಲೆ ನೆರಳಲ್ಲೇ ಬೆಳೆಯುವಂಥ ಗಿಡಗಳು. ಒಂದು ರೀತಿ ಎಕೋಸಿಸ್ಟಮ್ ನೋಡಿ, ಅದ್ಭುತವಾಗಿ ಬೋಗನ್ವಿಲ್ಲ ಹೂಗಳು ನೋಡಿ ಎಷ್ಟು ಅರಳಿದಾವೆ. ಬೇರೆ ಬೇರೆ ಬಣ್ಣಗಳು ಹಾಕಿದ್ದೀವಿ ನಾವೆಲ್ಲ. ಹೌದು, ಕಾಳು ಮೆಣಸಿದೆ, ಅಡಿಕೆ ಇದೆ. ಇಲ್ಲಿ ಎಲ್ಲ ರೀತಿ ಬೇರೆ ಬೇರೆ ಗಿಡಗಳು ಹಾಕಿದ್ದೀವಿ. ಯಾವುದು ನೆರಳಲ್ಲಿ ಚೆನ್ನಾಗಿರ್ತವೆ. ಯಾಕಂದರೆ
ಸುಂದರವಾಗಿದೆ, ಗ್ರೀನರಿ ಆಗಿದೆ, ಹಸಿರುಮಯವಾಗಿದೆ. ಈಗ ಹೋಟೆಲ್ ಒಳಗಡೆ ಯಾವ ರೀತಿಯ ಒಂದು ಎಕೋಸಿಸ್ಟಮ್ ಮಾಡಿದೀರಾ ನೀವು? ಹೌದು ಅದನ್ನ ನೋಡಿ, ನೋಡೋಣ. ನೀವು ಬಂದ ತಕ್ಷಣ ನಮ್ದು ಲಾಬಿ ಅಂದ್ರೆ ರಿಸೆಪ್ಷನ್ ಅಂತ ಹೇಳ್ತಾರಲ್ಲ, ಅದು ರಿಸೆಪ್ಷನ್ ಮತ್ತೆ ಲಾಬಿ. ತುಂಬಾ ಅದ್ಭುತವಾಗಿದೆ. ಹೌದು, ಇಲ್ಲಿ ಫ್ಯಾನ್ ಇಲ್ಲ, AC ಇಲ್ಲ. ಹೌದಾ, ನಿಜವಾಗ್ಲೂ ಸರ್? ಹೌದು, ಏನೂ ಇಲ್ಲ ನೋಡಿ. ಕಾಲದಲ್ಲಿ ಯಾವ ಕಾಲದಲ್ಲಿ ಇದು ಬೇಸಿಗೆನೇ ಅಲ್ವಾ, ಇಲ್ಲಿ ಸೆಕೆ ಆಗ್ತಾ ಇದೆಯಾ? ಯಾಕಂದ್ರೆ ಆ ಜೀವಂತ ಬೇಲಿ ಇದೆಯಲ್ಲ, ಅದು ಅದ್ಭುತವಾದ ಗಾಳಿ ಕೊಡುತ್ತೆ, ತಂಪನ್ನು ಕೊಡುತ್ತೆ. ಹಾಗೆ ಬನ್ನಿ ನೀವು ಬಂದ್ರೆ ನೋಡಿ, ನಮ್ಮ ಬಿಲ್ಡಿಂಗಿನ ಪಕ್ಕದಲ್ಲಿ ಇದು ನಮ್ಮ ಕಡೆ ಕಿಚನ್ನು ನೋಡಿ, ಇಲ್ಲಿ ಗಿಡಗಳು ಹಾಕಿದ್ದೀವಿ ನಾವೆಲ್ಲ. ಇದೆಲ್ಲ ಸಹ ಇದು ವಾಟರ್ ಹೋಗುವಂಥ ಇದನ್ನ ಏನು ಡ್ರೈನೇಜ್ ಅದು ಕ್ಲೋಸ್ ಮಾಡಿ ಗಿಡಗಳು ಬೆಳೆದಿರೋದು. ಇಲ್ಲೂ ಕೂಡ ಹಾಗೆ ಎಲ್ಲ ಕಡೆ ಸುತ್ತ ಎಲ್ಲ. ಸೊ ಇದು ನಮ್ಮ ಪಾರ್ಕಿಂಗು, ಇದಕ್ಕೆಲ್ಲ ಗಿಡಗಳು ಹಾಕಿದ್ದೀವಿ. ಈಗ ಇಲ್ಲಿ ಬಂದರೆ ನಿಮಗೆ ಇಲ್ಲಿನ ಒಂದು ಎಕೋಸಿಸ್ಟಮ್ ಬಾವಿ ತೋರಿಸ್ತೀನಿ ನಿಮಗೆ. ಆಮೇಲೆ ದೊಡ್ಡ ಒಂದು 50,000 ಲೀಟ್ರು ಹಾರ್ವೆಸ್ಟ್ ಆಗುವಂಥ ಟ್ಯಾಂಕ್ ಮಾಡಿದ್ದೀವಿ. ಆ ಮಳೆ ನೀರನ್ನ ಅದನ್ನು ಶೇಖರಣೆ ಮಾಡ್ತೀವಿ ಈ ಬಾವಿಗಳು ಬಿಡೋದ್ರ ಜೊತೆಗೆ. ನೋಡಿ, ಇಲ್ಲಿ ಬಾವಿ ಬಂದರೆ ನಿಮ್ಗೆ ಇಲ್ಲಿ ಬಾವಿ ಉಂಟು ನೋಡಿ. ಇಲ್ಲಿ ಈ ಬಾವಿನಲ್ಲಿ ಈಗಲೂ ನೀರು ಇರಬೇಕಿದು ನೋಡಿ. ನೋಡಿ, ಬಾವಿನಲ್ಲಿ ನೀರಿದೆ ನೋಡಿ. ಇಲ್ಲಿ ಈ ಮಳೆ ನೀರೆಲ್ಲ ಈ ಪೈಪಿಂದ ಎಲ್ಲ ಬಂದು ನಗರ ಪ್ರದೇಶದಲ್ಲಿ ಬಾವಿಯಲ್ಲಿ ಅದು ಎಷ್ಟು 20 ಅಡಿನೂ ಇಲ್ಲ, ಇದು 20 ಅಡಿ ಇದೆ ಅಷ್ಟೇ. ಇದು ಹೊರಡೆ ಅಂದ್ರೆ ಸ್ವಲ್ಪ ಕೆಳವಾಗಿದೆ, ಇದು ಹೈಟ್ ಇರೋದು ಅಷ್ಟೇ. ಅಷ್ಟೊಳಗೆ ನೀರು ಶೇಖರಣೆ ಆಗಿದೆ ಇದು. ಆಮೇಲೆ ಇಲ್ಲಿ ಮಾಡಿದ್ಮೇಲೆ ಈ ಪಕ್ಕದ ಬಿಲ್ಡಿಂಗ್ ನಲ್ಲಿ ಒಂದು ಬೋರ್ವೆಲ್ಲು ಡ್ರೈ ಆಗಿಬಿಟ್ಟಿತ್ತು. ಇದು ಯಾವಾಗ ನಾವು ಮಾಡಿದೋ ಅದಕ್ಕೆ ರೀಚಾರ್ಜ್ ಆಗಿಬಿಡ್ತದೆ. ಅಲ್ಲಿ ನೋಡಿ ಟ್ಯಾಂಕ್ ಮಾಡಿದ್ದು ನೋಡಿ, ಅಲ್ಲಿ 2 ದೊಡ್ಡ ಟ್ಯಾಂಕ್ಗಳಿದಾವೆ ಅಲ್ಲಿ. ಆ ಟ್ಯಾಂಕ್ಗಳು ಅದು ಮಳೆ ನೀರನ್ನು ಸಂಗ್ರಹಣೆ ಮಾಡೋಕ್ಕೆ ಮಾಡಿದ್ದೀವಿ ಟ್ಯಾಂಕು. ಆ ನೀರನ್ನು ನಾವು ಗಿಡಗಳು ಉಪಯೋಗಿಸೋದಕ್ಕೆ ಬೇರೆ ಬೇರೆ ರೀತಿಗೆಲ್ಲ ಉಪಯೋಗಿಸ್ತೀವಿ. ಅದನ್ನು ಕುಡಿಲೂಬಹುದು, ಅದನ್ನು ಫಿಲ್ಟರ್ ಮಾಡಿಲ್ಲ ಮಾಡಿ ಅಷ್ಟು ಸ್ವಚ್ಛವಾಗಿರುತ್ತೆ. ಬಟ್ ಬೇರೆ ಬೇರೆ ಇದಕ್ಕೆ ನೋಡಿ, ನುಗ್ಗೆ ಮರ ಹಾಕಿ ನೋಡಿ ಎಷ್ಟು ಅದ್ಭುತ ಬಂದಿದೆ. ಇಲ್ಲಿ ನುಗ್ಗೆ ಮರ, ತರಕಾರಿಗಳು, ಬೇರೆ ಎಲ್ಲ ಸುಮಾರು ಎಲ್ಲ ಬೆಳಿಲಿಕ್ಕೆ ವ್ಯವಸ್ಥೆ ಎಲ್ಲ. ಮೇಲ್ಗಡೆ ನಾವೆಲ್ಲ ಬಾಳೆ ಗಿಡ ಎಲ್ಲ ಬೆಳೆದಿದ್ದು ನಾವೆಲ್ಲ. ಪ್ರತಿ ಮನೆಯಲ್ಲೂ ಮಾಡ್ಬೋದು ಇಂಥ ವ್ಯವಸ್ಥೆಗಳನ್ನು. ಪ್ರತಿ ಒಂದು ಕಟ್ಟಡ ಇರ್ಬೋದು, ಜಮೀನುಗಳಿರ್ಬೋದು, ಅಲ್ಲೆಲ್ಲ ನಾವು ಮಳೆ ನೀರನ್ನು ಮರುಪೂರಣ ಮಾಡಿದ್ರೆ ನಾವು ಅದ್ಭುತವಾದ ಒಂದು ರಿಸಲ್ಟ್ ಬರುತ್ತೆ. ನಮ್ಮ ತೋಟ ಇದೆ ನೆಲಮಂಗಲದಲ್ಲಿ, ಅಲ್ಲಿ ನಾವು ಇಡೀ ನಾನು 40 ಎಕರೆ ನನ್ನ ಕೆರೆ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಡ್ರಾಪು ಹೊರಗಡೆ ಹೋಗೋದಿಲ್ಲ. ನಾವು ಒಂದೇ ಬೋರ್ವೆಲ್ ಇರೋದು, ಅದು ಬೇಸಿಗೆಯಲ್ಲಿ ನೀರು ಕೊಡ್ತೀವಿ ಅಷ್ಟೇ. ಮಳೆಗಾಲದಲ್ಲಿ ನಾವು ನೀರು ಕೊಡೋದಿಲ್ಲ. ಅಂಥದ್ದೊಂದು ಎಕೋಸಿಸ್ಟಮ್ ಮಾಡಿದ್ದೀವಿ. ಎವ್ರಿ ಡ್ರಾಪ್ ಲಿಟ್ರಲಿ ಹಾರ್ವೆಸ್ಟೆಡ್. ಇಲ್ಲೂ ಅಷ್ಟೇ, ಎವ್ರಿ ಡ್ರಾಪ್ ಲಿಟ್ರಲಿ ಹಾರ್ವೆಸ್ಟೆಡ್. ಸೊ ಈ ವ್ಯವಸ್ಥೆಯಿಂದ ಏನಾಗಿದೆ, ಇಕೋ ಹೋಟೆಲ್ ಅಂತ ನಾವು ಹೇಳೋದು. ಎಷ್ಟು ಜನ ಬಂದು ಇದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಇಡೀ ಬೇರೆ ಬೇರೆ ದೇಶಗಳಿಂದ ಬಂದಿಲ್ಲಿ ತಂಗಿದ್ದಾರೆ, ಈಗಲೂ ಇದ್ದಾರೆ ಬೇರೆ ದೇಶದವರು. ನಮ್ಮ ದೇಶದವರು ಬೇರೆ ಬೇರೆ ಕಡೆಯಿಂದ ನಮಗೆ IISc ಇರ್ಬೋದು, ಇಸ್ರೋ ಇರ್ಬೋದು, ಅಥವಾ ರೆಪ್ಯೂಟೆಡ್ ಆರ್ಗನೈಸೇಷನ್ಸು, ಅವರೆಲ್ಲ ಬಂದು ನಮ್ಮಲ್ಲಿ ಉಳಿತಾರೆ. ನಾವು ಅವ್ರಿಗೆ ಆರ್ಗ್ಯಾನಿಕ್ ಫುಡ್ ಕೊಡ್ತೀವಿ. ಆಮೇಲೆ ಎಲೆಕ್ಟ್ರಿಸಿಟಿದು ಅದ್ಭುತವಾಗಿ ಮಾಡಿದ್ದೀವಿ ನಾವು. ಸೆಂಟ್ರಲ್ AC ಮಾಡಿಲ್ಲ ನಾವು, ಸ್ಪ್ಲಿಟ್ AC ಮಾಡಿದ್ದೀವಿ. ನಮಗೆಲ್ಲ ಬಾಲ್ಕನಿ ಇದೆ, ಅವರು ಫ್ಯಾನ್ ಬೇಕಾದ ಹಾಕೊಳ್ಬೋದು, ಆರಾಮ ಬೇಕಾದರೆ ತಂಗಾಳಿ ಬರುತ್ತೆ ಎಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ಬಂದರೆಲ್ಲ ಇಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಖುಷಿ ಆಗುತ್ತೆ ಇಲ್ಲಿ ಅಂತ. ಒಟ್ಟಾರೆಯಾಗಿ ಇದನ್ನೇನಂತಂದರೆ ಪರಿಸರವನ್ನು ನಾವು ಉಳಿಸೋದಕ್ಕೆ ಮತ್ತು ಬೆಳೆಸೋದು ಎರಡು. ಪರಿಸರ ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಬೆಳೆಸೋದಂದ್ರೆ ಏನು ಗೊತ್ತಾ, ಈಗ ನಮ್ಮಿಂದ ಯಾರೋ ಪಕ್ಕದಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ, ಅಥವಾ ಬೇರೆಯವರಿಂದ ನಾವು ಕಲಿಯೋದು ಇದೆ. ಈ ರೀತಿ ಈ ಉಳಿಸೋದು ಬೆಳೆಸೋದು ಈ ಎರಡೂ ಕೆಲಸ ಆಗಬೇಕಾಗಿದೆ. ಆದಾಗ ಬದಲಾವಣೆಗಳಾಗ್ತವೆ. ಬೆಂಗಳೂರಿನಲ್ಲಿ ಅದ್ಭುತವಾದ 9 ತಿಂಗಳು ಮಳೆ ಬರುತ್ತೆ ನೋಡಿ. ನೆಕ್ಸ್ಟ್ ಮಂತು ಸ್ಟಾರ್ಟ್ ಆಗುತ್ತೆ, ಈ ಮಾರ್ಚ್ ಎಂಡಲ್ಲಿ ಆಗಬೇಕು, ಏಪ್ರಿಲಲ್ಲೇ ಮಳೆ ಶುರು ಆಗುತ್ತೆ. ಪ್ರೀ ಮಾನ್ಸೂನ್ ಶವರ್ಸ್ ಅಂತ ಹೇಳ್ತೀವಿ. ಸೊ ಆ ಬೆಂಗಳೂರಿನಲ್ಲಿ ಇಷ್ಟು 9 ತಿಂಗಳು ಮಳೆಯನ್ನು ಹಾರ್ವೆಸ್ಟ್ ಮಾಡಿದ್ರೆ 1.5 ಬೆಂಗಳೂರು ಆಗುವಷ್ಟು ನೀರನ್ನು ಉಪಯೋಗಿಸ್ಬೋದು. ಅದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಆ ಥರದ್ದಿದೆ, ಸಾಧ್ಯ ಇದೆ. ಈಗ ನಾವೇ ಇಲ್ಲಿ ಈ ಥರ ನನ್ನ ಮನೆಯಲ್ಲೂ ನಾನು ಮಾಡಿದ್ದೀನಿ ಎಲ್ಲ. ದೊಡ್ಡ ಇದರೊಳಗೆ ನಾನು ನೀರು ಹಾರ್ವೆಸ್ಟ್ ಮಾಡಿ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅದನ್ನು. ಸೊ ಈ ಸಾಧ್ಯತೆಗಳನ್ನು ಇಟ್ಕೊಂಡ್ರೆ ಬದಲಾವಣೆ ಖಂಡಿತ ಆಗುತ್ತೆ. ಬದಲಾವಣೆ ನಮ್ಮಿಂದನೇ ಪ್ರಾರಂಭ ಆಗಬೇಕು. ಬದಲಾವಣೆ ಮೇಲ್ಗಡೆ ಎಲ್ಲೂ ಬರೋದೇ ಇಲ್ಲ. ಎಲ್ಲರೂ ಬದಲಾವಣೆಗೆ ಕಾರಣಕರ್ತರು. ನಾನು ಮುಖ್ಯವಾಗಿ ಮೊದಲು ಹೇಳೋದಂತಾರೆ, ಫಸ್ಟು ಮಳೆ ಬರ್ತದಲ್ಲ, ಮೊದಲನೇ ಭಾಗ ಅಂದರೆ ಮಳೆ ಬರೋದ್ನೆಲ್ಲ ಹಿಡಿದಿಟ್ಕೋಬೇಕು. ಆಮೇಲೆ ಹೊರಗಡೆ ಬಿಡ್ತಾರಲ್ಲ ನೀರು, ಅದನ್ನು ಸಹ ಒಂದು ಮರುಪೂರಣ ಯೂಸ್ ಮಾಡ್ಬೋದು. ಅದನ್ನು ರಿಯೂಸ್ ಅಂತ ಹೇಳ್ತಾರೆ. ಅದನ್ನು ಕ್ಲೀನ್ ಮಾಡಿ ಅದೆಲ್ಲ ಮಾಡಿ ಅದೊಂದು ಮಾಡ್ಬೋದು. ಆಮೇಲೆ ಜೊತೆಗೆ ಎಲ್ಲ ಕಡೆ ಈಗ ಮಾಡ್ತಾ ಇದ್ದಾರೆ, ಭಾಳಷ್ಟು ಕಡೆ ನನಗೆ ಗೊತ್ತಿರೋರೆಲ್ಲ ಮಾಡ್ತಿದ್ದಾರೆ. ಜೀರೋ ವೇಸ್ಟ್ ಅಂದರೆ ಅಲ್ಲಿನೇ ಕಾಂಪೋಸ್ಟ್ ಮಾಡೋಂಥದ್ದು. ನಾವು ಕಾಂಪೋಸ್ಟ್ ಇದೆಲ್ಲ ಮಾಡಿದ್ದೀವಿ ಇಲ್ಲಿ. ಆಮೇಲೆ ಬಯೋಗ್ಯಾಸು ಹಾಕಿದೆ ನಾನಿಲ್ಲಿ. ಈ ನಡುವೆ ಅದು ಸ್ವಲ್ಪ ಕೆಲಸ ಮಾಡೋಕ್ಕೆ ತೊಂದರೆ ಆಯಿತು. ಸೊ ಎಲ್ಲ ಕಾಂಪೋಸ್ಟಿಂಗ್ ಮಾಡ್ಬೋದು. ಆಮೇಲೆ ಗಿಡಗಳು ಬೆಳೆಸ್ಬೋದು ಅಲ್ಲೇ. ಈ ರೀತಿ ಒಂದು ಇಕೋಸಿಸ್ಟಮು ಅದು ತುಂಬ ಒಂದೊಂದಕ್ಕೆ ಸಂಬಂಧ ಇದೆ. ನಿಮಗೆ ಮಳೆ ನೀರದೊಂದು, ಆಮೇಲೆ ಅಲ್ಲಿ ಬಂದಿರೋ ವೇಸ್ಟನ್ನು ಜನರೇಟ್ ಮಾಡಿ ಅದನ್ನು ಯೂಸ್ ಮಾಡಿ ಮತ್ತೆ ರೀಯೂಸ್ ಮಾಡಿ ಕಾಂಪೋಸ್ಟ್ ಮಾಡಿ ಮತ್ತೆ ಗಿಡ ಬೆಳೆಸುವಂಥದ್ದು. ಈ ರೀತಿ ಒಂದು ಎಕೋಸಿಸ್ಟಮ್ ಮಾಡಿದಾಗ ಅಲ್ಲಿಗೆ ಬದಲಾವಣೆಗಳಾಗ್ತವೆ. ಸುಲಭವಾಗಿ ಮಾಡ್ಬೋದು ಅದು. ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಅಷ್ಟು ಜನ ಇದ್ದಾಗ ಅವರು ಒಂದು ಮನಸ್ಸು ಮಾಡಿದರೆ ತುಂಬ ಈಸಿ ಆಗುತ್ತೆ.
ಜನಸಾಮಾನ್ಯರಿಗಿರ್ಬೋದು ನೀರಿನ ಬಗ್ಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋರಿಗೆ ಈ ಒಂದು ವಿಶ್ವ ಜಲ ದಿನದಿಂದ ಭಾಳ ನಿಮ್ಮಿಂದ ಏನ್ ಮುಖ್ಯವಾಗಿ ಮೆಸೇಜ್? ನಾನು ಎರಡು ಮುಖ್ಯವಾಗಿ ಹೇಳ್ತೇನೆ. ಒಂದು, ನೀರನ್ನು ಮಿತವಾಗಿ ಬಳಸೋದನ್ನು ಮಾಡಬೇಕು. ಅದು ಅದಕ್ಕೆ ನಾನಾ ಪ್ರಕ್ರಿಯೆಗಳಿದ್ದಾವೆ, ನಾನಾ ರೀತಿ ಮಾಡ್ಬೋದು. ಎರಡನೇದು ನಾನು ಮುಖ್ಯವಾಗಿ ಹೇಳೋದಂದರೆ, ಓಡುವ ನೀರನ್ನು, ಬೀಳುವ ನೀರನ್ನು ತೆವಳಿಸ್ಬೇಕು. ಆ ತೆವಳಿಸೋ ನೀರನ್ನು ನಾವು ಒಳಗಡೆ ಮುಳುಗಿಸ್ಬೇಕು, ಭೂಮಿಗೆ ಸೇರಿಸ್ಬೇಕು. ಓಡುವ ಅದು ಭಾಳ ಮುಖ್ಯ. ನಾವು ನಮ್ಮ ತೋಟದಲ್ಲಿ ಮಾಡಿದ್ದೀವಿ. ಇದು ಎಲ್ಲ ಕೃಷಿಕರು ಮಾಡ್ಬೋದು. ಈಗ ನೋಡಿ, ಮಳೆ ಬಿದ್ದ ತಕ್ಷಣ ಜಮೀನುಗಳಲ್ಲಿ ಕಿತ್ಕೊಂಡು ಹೋಗುತ್ತೆ. ನಮ್ಮ ಜಮೀನಿನಲ್ಲಿ ಆ ಒಂದು ಡ್ರಾಪು ಒಂದು ಹೊರಗಡೆ ಹೋಗೋದಿಲ್ಲ. ಆಮೇಲೆ ಜೊತೆಗೆ ನಾವು ಮಾಡ್ತಾ ಇರೋದು ಸಾವಯವ ಕೃಷಿ, ಅದು ಭಾಳ ಮುಖ್ಯ. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಮಾಡಿದ ತಕ್ಷಣ ನೀರಿನ ಒತ್ತಡ ಎಷ್ಟೋ ಕಡಿಮೆ ಆಗಿಬಿಡುತ್ತೆ ಅಲ್ವಾ? ಯಾಕೆ ಅಂತ ಅಂದ್ರೆ ಅಲ್ಲಿ ನೀರು ಹೆಚ್ಚು ಬೇಕಾಗೋದಿಲ್ಲ, ಒಳಗಡೆ ಹಿಡಿದಿಟ್ಕೊಳ್ಳುತ್ತೆ. ಅಲ್ಲಿ ನಾವು ಮಲ್ಚಿಂಗ್ ಸಿಸ್ಟಮ್ ಮಾಡಿರ್ತೀವಿ, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುತ್ತೆ. ಅವಾಗ ನೀರಿನ ಒತ್ತಡನೇ ಕಡಿಮೆ ಆಗ್ಬಿಡುತ್ತೆ ಗಿಡಗಳಿಗೆ. ನಮ್ಮಲ್ಲಿ ಒಂದು ಮಳೆ ಬಿದ್ದರೆ ನಮ್ಮ ತೋಟದಲ್ಲಿ ಒಂದು 20 ದಿವಸ, 1 ತಿಂಗಳು ಅದು ತೇವ ಹಾಗೇ ಇರುತ್ತೆ. ಬಹಳ ಈಸಿಯಾಗಿ ಮಾಡ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಮಾಡ್ಬೋದು. ಇದನ್ನ ಪ್ರತಿಯೊಬ್ಬ ರೈತನೂ ಮಾಡ್ಬೋದು. ಪ್ರತಿಯೊಬ್ಬರು ಯಾರ್ಯಾರು ಮನೆ ಕಟ್ಟಿದ್ದಾರೆ, ಯಾರ್ಯಾರು ಇದ್ದಾರೆ, ಎಲ್ಲ ಕಡೆ ಸ್ಕೂಲು, ಕಾಲೇಜ್ಗಳಲ್ಲಿ, ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಲ್ಲ ಕಡೆ ಇದನ್ನು ಹಬ್ಬೇಕಿದಷ್ಟೇ. ಹೌದು, ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ಮಾಹಿತಿ ಕೊಟ್ರಿ ನೀವು. ನಿಜವಾಗ್ಲೂ ಎಲ್ರಿಗೂ ಒಂದು ಸ್ಫೂರ್ತಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಾವಯವ ಕೃಷಿ ಆಗಿರ್ಬೋದು ಅಥವಾ ನೀರಿನ ಸಂರಕ್ಷಣೆ ಹಾಗೂ ಅದನ್ನು ಮರುಬಳಕೆ ಎಲ್ಲ ರೀತಿಯಲ್ಲಿ ಒಂದು ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ನಿಜಕ್ಕೂ ನೀವು ಪ್ರತಿಯೊಬ್ಬರಿಗೂ ಮಾದರಿ ಸರ್. ಥ್ಯಾಂಕ್ ಯು ಸೋ ಮಚ್. ನೀರು ಕೇವಲ ನಮ್ಮ ನಿಮ್ಮೆಲ್ಲರ ಅಗತ್ಯ ವಸ್ತು ಅಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜೀವಜಲ. ಇಂತಹ ಜೀವಜಲವನ್ನು ಇಂದು ನಾವು ಗ್ರೀನ್ ಪಾತ್ನ ಏಕೋ ಹೋಟೆಲ್ನಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡಿ ಮರು ಉಪಯೋಗಿಸುತ್ತಾರೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆಲ್ಲ ಕೊಟ್ಟಿದ್ದೀವಿ ಅಂತ ಅಂದ್ಕೋತಿದ್ದೀನಿ. ಇದು ಕೇವಲ ಮಾದರಿ ಅಷ್ಟೇ. ಇಂತಹ ಪ್ರಕೃತಿ ಉಳಿಸುವ, ಬೆಳೆಸುವ ಕರ್ತವ್ಯ ಹಾಗೂ ಕಾರ್ಯಗಳು ನಿಮ್ಮ ಎಲ್ಲರಿಂದ ಆಗಬೇಕಾಗಿದೆ. ಎಲ್ಲರಿಗೂ ವಿಶ್ವ ಜಲ ದಿನದ ಶುಭಾಶಯಗಳು. ನಮಸ್ಕಾರ.